ನೋಡ್ಕೊಳ್ಳಿ, ಕ್ಯಾಲ್ಕುಲಸ್ ಆಫ್ ಕಾಂಪ್ಲೆಕ್ಸ್ ಫಂಕ್ಷನ್ಸ್ ಹೇಳ್ಕೊಡ್ತೀನಿ. Cauchy-Riemann equations in the Cartesian forms. ಇದಕ್ಕೆ CR equations in the Cartesian form ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ನಿಮಗೆ ಯಾವ ಥರ ಕೇಳ್ತಾರೆ ಅಂದರೆ ಸ್ಟೇಟ್ ಆ್ಯಂಡ್ ಪ್ರೂವ್ ಅಂತ ಕೇಳ್ತಾರೆ. ಸ್ಟೇಟ್ ಆ್ಯಂಡ್ ಪ್ರೂವ್ CR equation in the Cartesian form. ಇಂಪಾರ್ಟೆಂಟ್ ಇದು. ಇಲ್ಲಿ ನೋಡಿ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ದ ನೆಸೆಸರಿ ಕಂಡೀಷನ್ that the function w is equal to f of z is equal to u of x comma y plus I into v of x comma y. Be analytic at any point z is equal to x plus iy is that. ಅಂದರೆ ಇದೊಂದು ಫಂಕ್ಷನು, ಇದು ಕಾಂಪ್ಲೆಕ್ಸ್ ಫಂಕ್ಷನ್ ಅಂತೀವಿ. ಏನಂತೀವಿ? ಕಾಂಪ್ಲೆಕ್ಸ್ ಫಂಕ್ಷನ್. ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ನೋಡಿ, ಈಗ w is equal to x ಸ್ಕ್ವೇರ್ ಪ್ಲಸ್ ಐ ವೈ ಸ್ಕ್ವೇರು ಏನಾದರೂ ಒಂದು, ಅಥವಾ w is equal to sin x ಪ್ಲಸ್ ಐ ಕಾಸ್ ವೈ ಏನಾದರೂ, ಬೇರೆ ಬೇರೆದು ಎಕ್ಸಾಂಪಲ್ ಏನಾದರೂ ಗೊತ್ತಾಗ್ತಿದೆಯಾ? ಅಂದರೆ ಈ ಫಂಕ್ಷನ್ನು ಇದಕ್ಕೆ ಕಾಂಪ್ಲೆಕ್ಸ್ ಫಂಕ್ಷನ್ ಅಂತೀವಿ. w is equal to f of z, ದಟ್ ಈಸ್ u of x comma y ಪ್ಲಸ್ ಇದು ರಿಯಲ್ ಪಾರ್ಟು, ಇದು ಇಮ್ಯಾಜಿನರಿ ಪಾರ್ಟ್. ಬಿ ಅನಾಲಿಟಿಕ್, ಇದು ಅನಾಲಿಟಿಕ್ ಇರಬೇಕು ಅಂದರೆ ಅರ್ಥ ಆಗ್ತಿದೆಯಲ್ವ? ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಈ ಥರ ಬರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಐ ಇಂಟು 2xy. ಇದೆಲ್ಲ ಕಾಂಪ್ಲೆಕ್ಸ್ ವ್ಯಾಲ್ಯೂಡ್ ಫಂಕ್ಷನ್. ಈಗ ನೋಡಿ, ಈ ಫಂಕ್ಷನ್ನು ಅನಾಲಿಟಿಕ್ ಇರಬೇಕು ಅಂದರೆ ಅಟ್ ಎನಿ ಪಾಯಿಂಟ್, ಯಾವುದಾದ್ರೂ ಪಾಯಿಂಟಲ್ಲಿ z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಈಸ್ ದಟ್. ಗೊತ್ತಾಗ್ತಿದೆಯಾ? ಇಲ್ಲಿ ಕಾಂಪ್ಲೆಕ್ಸ್ ಫಂಕ್ಷನಲ್ಲಿ ಪಾಯಿಂಟ್ ಬಂದು ಎಕ್ಸ್ ಪ್ಲಸ್ ಐ ವೈ ಫಾರ್ಮಲ್ಲಿರುತ್ತೆ. ದೇರ್ ಎಕ್ಸಿಸ್ಟ್, ಇದು ಅನಾಲಿಟಿಕ್ ಇರಬೇಕು ಅಂದರೆ ದೇರ್ ಎಕ್ಸಿಸ್ಟ್ 4 ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್. ಅಂದರೆ ಈ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ಗಳು ಬರಬೇಕು ಅಂದರೆ ಎಕ್ಸಿಸ್ಟ್ ಇರಬೇಕು. ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ವೈ, ಡೋ ವಿ ಬೈ ಡೋ ಎಕ್ಸ್, ಡೋ ವಿ ಬೈ ಡೋ, ಇದೆಲ್ಲ ಬರಬೇಕು. ಮತ್ತು ಆ್ಯಂಡ್ ಸ್ಯಾಟಿಸ್ಫೈ ದ ಈಕ್ವೇಷನ್, ಅದ್ರ ಜೊತೆಗೆ ಈ ಈಕ್ವೇಷನ್ಸ್ನು ಸ್ಯಾಟಿಸ್ಫೈ ಆಗಬೇಕು. ಆವಾಗ ಇದು ಇದನ್ನ ನಾವೇನಂತೀವಿ? ಅನಾಲಿಟಿಕ್ ಅಂತೀವಿ. ಇದು ಅನಾಲಿಟಿಕ್ ಇರಬೇಕು ಅಂದರೆ ಈ 4 ಪಾರ್ಷಿಯಲ್ ಡೆರಿವೇಟಿವ್ಸ್ ಎಕ್ಸಿಸ್ಟ್ ಇರಬೇಕು ಮತ್ತು ಈ ಈಕ್ವೇಷನ್ಗಳು ಸ್ಯಾಟಿಸ್ಫೈ ಆಗಬೇಕು. ಅರ್ಥ ಆಗ್ತಿದೆಯಾ? ಈ ಈಕ್ವೇಷನ್ನ ನಾವು CR ಈಕ್ವೇಷನ್ಸ್ ಅಂತೀವಿ, ಕಾಚಿ-ರೀಮನ್ ಈಕ್ವೇಷನ್. ಇದು ಕಾರ್ಟೀಷಿಯನ್ ಫಾರ್ಮ್ದು, ಅದು ಈಕ್ವಲೆಂಟ್. ಇನ್ನು ಈ ಥರನೂ ಡಿನೋಟ್ ಮಾಡ್ಬೋದು, UX is equal to VY ಆ್ಯಂಡ್ VX is equal to minus UY. ಇದು ಪ್ರೂಫ್. ಈಗ ಹೇಳಿರೋದು ನಾನೇನು ಪ್ರೂಫು, ಇದು ಸ್ಟೇಟ್ಮೆಂಟು. ಈಗ ಪ್ರೂಫ್ ನಾನು ಹೇಳ್ಕೊಡ್ತೀನಿ, ಯಾವ ಥರ ಪ್ರೂವ್ ಮಾಡೋದು ನೋಡ್ಕೊಳ್ಳಿ. ಈಗ ಯಾವ ಥರ ಮಾಡೋದು ನೋಡಿ, ಪ್ರೂಫ್ ಅಂತ ಬರುತ್ತೆ. ಲೆಟ್ f of z be analytic. At a point z is equal to x plus iy, and hence by the definition f dash of z is equal to limit delta z tends to 0, f of z plus delta z minus f of z divided by delta z exists, and unique. ಈಗ ನೋಡಿ, ಲೆಟ್ ಎಫ್ ಆಫ್ ಝೆಡ್ ಬಿ ಅನಾಲಿಟಿಕಲ್ ಅಟ್ ಎ ಪಾಯಿಂಟ್ z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತ ತಗೊಳ್ಳೋಣ. ಎಫ್ ಆಫ್ ಝೆಡ್ನ ಅನಾಲಿಟಿಕ್ ಫಂಕ್ಷನ್ ಅಂತ ತಗೊಳ್ಳೋಣ. ಅನಾಲಿಟಿಕ್ ಅಟ್ ಎ ಪಾಯಿಂಟ್ ಯಾವುದರಲ್ಲಿ z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತ ತಗೊಳ್ಳೋಣ. ಈಗ ಇದು ಅನಾಲಿಟಿಕಲ್ ಇರಬೇಕು ಅಂದರೆ ಅನಾಲಿಟಿಕ್ ಫಂಕ್ಷನ್ಗೆ ಕಂಡೀಷನ್ ಏನಂದರೆ ಎಫ್ ಡ್ಯಾಶ್ ಆಫ್ ಝೆಡ್ ಎಕ್ಸಿಸ್ಟ್ ಇರಬೇಕು ಮತ್ತು ಯೂನಿಕ್ ಇರಬೇಕು. ಇದು ಕಂಡೀಷನ್ ಫಾರ್ ಅನಾಲಿಟಿಕಲ್ ಫಂಕ್ಷನ್. ಗೊತ್ತಾಗ್ತಿದೆಯಾ? ನೋಡಿ, ಪ್ರೂಫ್ ಮಾಡೋದು ಯಾವ ಥರ. ಲೆಟ್ ಎಫ್ ಆಫ್ ಝೆಡ್, ಇದು ನೀವೇ ಬರೀಬೇಕು ಇದನ್ನ. let f of z be analytic at a point z is equal to x plus y, and hence by the definition of ಇದು analytical function to definition f dash of z exist ಇರಬೇಕು, ಯೂನಿಕ್ ಇರಬೇಕು.
ಎಫ್ ಡ್ಯಾಶ್ ಆಫ್ ಝೆಡ್ ಅಂದರೆ ಇದು ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಮೈನಸ್ ಎಫ್ ಆಫ್ ಝೆಡ್ ಬೈ ಡೆಲ್ಟಾ ಝೆಡ್. ಈಗೇನು ಮಾಡಬೇಕು, ಇನ್ ದ Cartesian form ಎಫ್ ಆಫ್ ಝೆಡ್ ಅಂದರೆ ಕಾರ್ಟೇಷಿಯನ್ ಫಾರ್ಮಲ್ಲಿ ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಾಮ ವೈ. ಇದು ಕಾರ್ಟೇಷಿಯನ್ ಫಾರ್ಮಲ್ಲಿ ಎಫ್ ಆಫ್ ಝೆಡ್ ಅಂದರೆ ಇದು ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಾಮ ವೈ. ಗೊತ್ತಾಗ್ತಿದೆಯಾ? ಇದು ಬಂದು ಎಫ್ ಆಫ್ ಝೆಡ್ ಇನ್ ಕೇಸ್ ಆಫ್ ಕಾರ್ಟೇಷಿಯನ್ ಫಾರ್ಮಲ್ಲಿ ಈ ಥರ ಇರುತ್ತೆ, ಪೋಲಾರ್ ಫಾರ್ಮಲ್ಲಿ ಬೇರೆ ಥರ ಇರುತ್ತೆ. ಈಗ ಆ್ಯಂಡ್ ಲೆಟ್ ಡೆಲ್ಟಾ ಝೆಡ್ be the increment in z corresponding to the increments delta x, delta y, ನೆಕ್ಸ್ಟ್ ಈಗ ನೋಡಿ ಡೆಲ್ಟಾ ಝೆಡ್ ಬಂದು ಝೆಡ್ಡಲ್ಲಿ ಇನ್ಕ್ರಿಮೆಂಟ್ ಅಂತ ತೊಗೊಂಡ್ರೆ ಆವಾಗ ಎಕ್ಸ್ಗೆ ಈಗ ನೋಡಿ ಇದು ಯಾವ ಥರ ಅಂದರೆ ಎಕ್ಸ್ಗೆ ಡೆಲ್ಟಾ ಎಕ್ಸ್ ಇನ್ಕ್ರಿಮೆಂಟ್ ಆದರೆ ವೈಗೆ ಡೆಲ್ಟಾ ವೈ ಇನ್ಕ್ರಿಮೆಂಟ್ ಅಂದರೆ ಝೆಡ್ಗೆ ಇನ್ಕ್ರಿಮೆಂಟ್ ಏನು ಡೆಲ್ಟಾ ಝೆಡ್ ಅಂತ ಇದೆ ನೋಡಿ. ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ವಿ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೋಬೇಕು. ಆ್ಯಂಡ್ ಲೆಟ್ ಡೆಲ್ಟಾ ಝೆಡ್ ಬಿ ದ ಇನ್ಕ್ರಿಮೆಂಟ್ ಇನ್ ಝೆಡ್ ಕರೆಸ್ಪಾಂಡಿಂಗ್ ಟು ದ ಇನ್ಕ್ರಿಮೆಂಟ್ಸ್ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಇನ್ ಎಕ್ಸ್ ಕಾಮ ವೈ ಅಂತ. ಈಗ ನೋಡಿ ಇದೇನಾಗುತ್ತೆ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0. ನೋಡಿ ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಅಂದರೆ ಎಫ್ ಆಫ್ ಝೆಡ್ ಅಂದರೆ ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಾಮ ವೈ ಅಲ್ವಾ. ಇಲ್ಲಿ ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಅಂದರೆ ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಅಂತ ಬರ್ಕೋಬೇಕು. ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ. ಇದು ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್. ಈಗ ನೋಡಿ ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಆದಮೇಲೆ ಎಫ್ ಆಫ್ ಝೆಡ್ ಅಂದರೆ ಸೇಮ್ ಇದೆ, ಇದನ್ನ ಇಲ್ಲಿ ಬರ್ಬಿಡ್ತೇನೆ. ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಾಮ ವೈ, ಆಮೇಲೆ ಡಿವೈಡೆಡ್ ಬೈ ಬರೋದು ಡೆಲ್ಟಾ ಝೆಡ್ನ ಹಂಗೆ ಬರ್ಕು. ಇಲ್ಲೇನು ಮಾಡಬೇಕು ನೆಕ್ಸ್ಟ್ ಟೈಮ್ ನೋಡಿ, ಇದು ಎಫ್ ಡ್ಯಾಶ್ ಆಫ್ ಝೆಡ್ ಇಲ್ಲಿ ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಹಂಗೆ ಇರಲಿ. ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಜೊತೆಲಿ ಇದನ್ನ ಬರಿಬೋದು ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ಇದು ಎಫ್ ಆಫ್ ಝೆಡ್ ಅಂದರೆ ಇದೆ ಆಗುತ್ತೆ. ಈಗ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇನ್ನು ನೋಡಿ ನೀವೇನು ಮಾಡಿ ಯುನ ಬೇರೆ ಮಾಡ್ಕೊಳ್ಳಿ, ಯು ಮತ್ತು ವಿನ ಬೇರೆ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ? ರಿಯಲ್ ಪಟ್ ಇದು ಯು ಇದು ವಿ, ಈ ಟರ್ಮ್ಸ್ ಬಂದು ವಿ. ಇಲ್ಲಿ ನೋಡಿ ವಿಲಿ ಐನ ಕಾಮನ್ ತಗೋಬೇಕಿದ್ರೆ ನೀವು ಫಸ್ಟ್ ಯುನ ಒಂದು ಕಡೆ ಮಾಡ್ಕೊಳ್ಳಿ, ಲಿಮಿಟ್ನ ಬೇರೆ ಮಾಡ್ಕೊಳ್ಳಿ. ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ಯು ಆಫ್ ಎಕ್ಸ್ ಕಾಮ ವೈ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಝೆಡ್ ಪ್ಲಸ್ ಐ ಇಂಟು ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಆಮೇಲೆ ಇದು
ಇದು ಐ ತೆಗೆದಾದ್ಮೇಲೆ ಬಿ ಬರ್ಕೊಳ್ಳಿ. ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ವಿ ಆಫ್ ಎಕ್ಸ್ ಕಾಮ ವೈ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಝೆಡ್. ಈ ಥರ ಮಾಡಬೇಕು ನೋಡಿ. ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0, ಯುನ ಒಂದು ಕಡೆ ಮಾಡ್ಕೊಳ್ಳಿ. ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ವಿ ಆಫ್ ಎಕ್ಸ್. ಇದರಲ್ಲಿ ಐನ ಕಾಮನ್ ತೊಗೊಂಡು ವಿನ ಒಂದು ಕಡೆ ಮಾಡಿ, ಒಂದು ಯು ಇನ್ನೊಂದು ವಿ. ಇನ್ನು ಈಕ್ವೇಷನ್ 1 ಅಂತ ಡಿನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಈಗ ಡೆಲ್ಟಾ ಝೆಡ್ ಅಂದರೆ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಮೈನಸ್ ಝೆಡ್ ಅಂತ ಬರ್ಕೊಳ್ಳಿ. ಅರ್ಥ ಆಗಿದೆಯಾ? ಇನ್ಕ್ರಿಮೆಂಟ್ ಏನಂದರೆ ಇನ್ಕ್ರಿಮೆಂಟ್ ಆಗಿರೋದು ಮೈನಸ್ ಮೊದಲು ಇರುತ್ತಲ್ಲ ಅದು, ಇದಕ್ಕೆ ನಾವು ಡೆಲ್ಟಾ ಝೆಡ್ ಅಂತೀವಿ. ವೇರ್ ಇಲ್ಲಿ ಕಾರ್ಟಿಷಿಯನ್ ಫಾರ್ಮಲ್ಲಿ ಝೆಡ್ ಅಂದರೆ ನಾಮಕ ಇಟ್ಕೊಳ್ಳಿ ಎಕ್ಸ್ ಪ್ಲಸ್ ಐ. ಝೆಡ್ ಅಂದರೆ ಎಕ್ಸ್ ಪ್ಲಸ್ ಐ. ಇಲ್ಲಿ ನೋಡಿ ಏನಾಗುತ್ತೆ, ಡೆಲ್ಟಾ ಝೆಡ್ ಅಂದರೆ ಈಗ ಝೆಡ್ಗೆ ಇನ್ಕ್ರಿಮೆಂಟ್ ಕೊಟ್ಟರೆ ಎಕ್ಸ್ಗೂ ಇನ್ಕ್ರಿಮೆಂಟ್ ಕೊಡಬೇಕು ವೈ, ಅಂದರೆ ಇದೇನಾಗುತ್ತೆ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಅಂದರೆ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ಝೆಡ್ ಅಂದರೆ ಅಗೇನ್ ಎಕ್ಸ್ ಪ್ಲಸ್ ಐ. ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು ವೈ ಪ್ಲಸ್ ಐ ಇಂಟು ಡೆಲ್ಟಾ ವೈ ಮೈನಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಐ ವೈ. ಇಲ್ಲಿ ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಐ ವೈ ಕ್ಯಾನ್ಸಲ್ ಆಗುತ್ತೆ, ಅಂದರೆ ಡೆಲ್ಟಾ ಝೆಡ್ ಏನಾಗುತ್ತೆ ಡೆಲ್ಟಾ ಎಕ್ಸ್ ಪ್ಲಸ್ ಐ ಡೆಲ್ಟಾ ವೈ ಆಗುತ್ತೆ. ಈಗ ಇಲ್ಲಿ ಈಕ್ವೇಷನ್ 1 ನೋಡಿ ಡೆಲ್ಟಾ ಝೆಡ್ ಟೆನ್ಸ್ ಟು 0. ಇಲ್ಲೇನು ಮಾಡಬೇಕು, ಸಿನ್ಸ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 we have the following two possibilities ಅಂತ ಬರ್ಬೋದು. ಈಗ ಫಸ್ಟ್ ಬಂತು ಅದಕ್ಕೆ ಕೇಸ್ 1 ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು, ಕೇಸ್ 1. ಲೆಟ್ ಅದರಲ್ಲಿ ಏನು ಮಾಡಬೇಕು, ಫಸ್ಟು ಡೆಲ್ಟಾ ವೈನ 0 ಮಾಡ್ಕೋಬೇಕು. ಡೆಲ್ಟಾ ವೈ ಈಸ್ ಈಕ್ವಲ್ ಟು 0, ಸೊ ದಟ್ ಏನಾಗುತ್ತೆ ಡೆಲ್ಟಾ ವೈನ 0 ತೊಗೊಂಡ್ರೆ ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಆಗುತ್ತೆ. ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಆ್ಯಂಡ್ ಈಗ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಏನಾಗುತ್ತೆ ಇಂಪ್ಲೈಡ್. ಈಗ ನೋಡಿ ಡೆಲ್ಟಾ ಝೆಡ್ ಅಂದರೆ ಡೆಲ್ಟಾ ಎಕ್ಸ್, ಡೆಲ್ಟಾ ಝೆಡ್ ಟೆನ್ಸ್ ಟು 0 ಅಂದರೆ ನಾವು ಏನಂತ ಬರೀಬೋದು ಡೆಲ್ಟಾ ಎಕ್ಸ್ ಟೆನ್ಸ್ ಟು 0. ಅರ್ಥ ಆಗ್ತಿದೆಯಾ? ಈಗ ನಾವು ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೋಬೇಕು. ನಾವು 1 ಬಿಕಮ್ಸ್ ಈಗ ನೋಡಿ ಸಿನ್ಸ್ ಇದನ್ನ ಬರ್ಕೋಬೇಕು. ಸಿನ್ಸ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ವಿ ಹ್ಯಾವ್ ದ ಫಾಲೋಯಿಂಗ್ 2 ಪಾಸಿಬಿಲಿಟೀಸ್ ಅಂತ ಬರೆದು ಕೇಸ್ 1ನಲ್ಲಿ ನಾವು ಡೆಲ್ಟಾ ವೈನ 0 ಅಂತ ತಗೋಬೇಕು. ಫಸ್ಟ್ ಕೇಸಲ್ಲಿ ಡೆಲ್ಟಾ ವೈ 0 ತಗೊಂಡ್ರೆ ಇದು ಡೆಲ್ಟಾ ಝೆಡ್ ವಿಲ್ ಬಿಕಮ್ ಡೆಲ್ಟಾ ಎಕ್ಸ್, ಡೆಲ್ಟಾ ಝೆಡ್ಡು ಡೆಲ್ಟಾ ಎಕ್ಸ್ ಆಗುತ್ತೆ. ಆ್ಯಂಡ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಏನಿದೆ ಈಗ ನೋಡಿ ಡೆಲ್ಟಾ ವೈ ಈಸ್ ಈಕ್ವಲ್ ಟು 0 ತಗೊಂಡ್ರೆ ನೀವು ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಡೆಲ್ಟಾ ಎಕ್ಸ್ ಆಗಿದೆ. ಇಲ್ಲಿ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಅಂದರೆ 0 ಅಂತಲ್ಲ, ಇದು 0 ಹತ್ರ ಅಂತ. ಡೆಲ್ಟಾ ಝೆಡ್ ಟೆನ್ಸ್ ಟು 0 ಅಂದರೆ ಈಗ ಡೆಲ್ಟಾ ಝೆಡ್ ಅಂದ್ರೇನು ಡೆಲ್ಟಾ ಎಕ್ಸ್, ಡೆಲ್ಟಾ ಝೆಡ್ ಜಾಗದಲ್ಲಿ ಡೆಲ್ಟಾ ಎಕ್ಸ್ನ ಬರೆದು ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಅಂದರೆ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಬದಲು ನೀವೇನು ಬರೀಬೇಕು ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಬರೀ. ಈ ಈಕ್ವೇಷನ್ 1ನಲ್ಲಿ ನೀವೇನೇನು ಚೆಕ್ ಮಾಡಬೇಕಂದ್ರೆ ನಾವು ಕೈಕೊಳ್ಳಿ
ಇಲ್ಲಿ ಬರ್ಕೋತೀನಿ. ಇಲ್ಲಿ ನೋಡಿ, ಡೆಲ್ಟಾ ಝೆಡ್ ಟೆನ್ಸ್ ಟು 0 ಜಾಗದಲ್ಲಿ ನೀವು ಈ ಥರ ಬರೀತೀನಿ. ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಅಂತ ಬರೀಬೇಕು, ಚೇಂಜ್ ಮಾಡಬೇಕು ಈಕ್ವೇಷನ್ 1ನಲ್ಲಿ. ಇನ್ನೊಂದು ಡೆಲ್ಟಾ ವೈ ಎಲ್ಲೆಲ್ಲಿರುತ್ತೆ ಅಲ್ಲಿ 0 ಹಾಕಬೇಕು. ಮತ್ತು ಡೆಲ್ಟಾ ಝೆಡ್ ಇರೋ ಕಡೆ ಡೆಲ್ಟಾ ಎಕ್ಸ್ ಹಾಕ್ಕೋಬೇಕು. ಈ 3 ಚೇಂಜಸ್ ನೀವು ಇಲ್ಲಿ ಮಾಡಿಬಿಟ್ರೆ ಇದು ಬರೆದ್ಬಿಡ್ಬೋದು. ಈಗ ನೋಡಿ ಏನಾಗುತ್ತೆ ಇದು, ಎಫ್ ಡ್ಯಾಶ್ ಆಫ್ ಝೆಡ್ ಇಸ್ ಈಕ್ವಲ್ ಟು, ಈಗ ನೋಡಿ ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಜಾಗದಲ್ಲಿ ಏನು ಬರೀಬೇಕು, ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಯು ಆಫ್, ಈಗ ನೋಡಿ ಮತ್ತೆ ಡೆಲ್ಟಾ ವೈ ಜಾಗದಲ್ಲಿ 0 ಹಾಕಬೇಕು. ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಹಂಗೆ ಇರಲಿ, ಕಾಮ ವೈ ಪ್ಲಸ್ ಡೆಲ್ಟಾ ವೈ ಜಾಗದಲ್ಲಿ 0 ಹಾಕಿ, ಮೈನಸ್ ಯು ಆಫ್ ಎಕ್ಸ್ ಕಾಮ ವೈ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಝೆಡ್ ಜಾಗದಲ್ಲಿ ಡೆಲ್ಟಾ ಎಕ್ಸ್ ಹಾಕಿ, ಪ್ಲಸ್ ಐ ಇಂಟು ಇದು ಸೇಮು ಹೇಳಿ ಲಿಮಿಟ್. ಈಗ ನೋಡಿ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಜಾಗದಲ್ಲಿ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0, ಸಾರಿ ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಹಂಗೆ ಇರುತ್ತೆ, ವೈ ಪ್ಲಸ್ ಡೆಲ್ಟಾ ವೈ ಜಾಗದಲ್ಲಿ 0 ಹಾಕಬೇಕು, ಮೈನಸ್ ವಿ ಆಫ್ ಎಕ್ಸ್ ಕಾಮ ವೈ ಹಂಗೆ ಇರುತ್ತೆ, ಡೆಲ್ಟಾ ವೈ ಜಾಗದಲ್ಲಿ 0, ಡೆಲ್ಟಾ ಎಚ್ ಝೆಡ್ ಟೆನ್ಸ್ ಟು 0 ಜಾಗದಲ್ಲಿ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಮತ್ತು ಡೆಲ್ಟಾ ಝೆಡ್ ಜಾಗದಲ್ಲಿ ಡೆಲ್ಟಾ ಎಕ್ಸ್ ಹಾಕಬೇಕು. ಇದಾದ ತಕ್ಷಣ ಈಗ ನೋಡಿ ಇದು ವೇರಿಯೇಷನ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಅಂತ ಇದಕ್ಕೆ ಹೇಳೋದು. ಗೊತ್ತಾಗ್ತದೆ. ಇದ್ರ ಬದಲು ನೀವು ಡೋ ಯು ಬೈ ಡೋ ಎಕ್ಸ್ ಅಂತ ಬರೀಬೋದು. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್. ಇದ್ರ ಬದಲು ಡೋ ಯು ಬೈ ಡೋ ಎಕ್ಸ್ ಬರಿಬೋದು, ಇದ್ರ ಬದಲು ಡೋ ವಿ ಬೈ ಡೋ ಎಕ್ಸ್ ಬರಿಬೋದು, ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್. ಯಾಕೆಂದರೆ ವೇರಿಯೇಷನ್ ವಿತ್ ರೆಸ್ಪೆಕ್ಟ್, ಈ ವೇರಿಯೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಅಂದರೆ ಗೊತ್ತಾಗ್ತಿದೆಯಾ, ಡೋ ವಿ ಬೈ ಡೋ ಎಕ್ಸ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ, ಇನ್ನೊಂದು ಕೇಸ್ ತಗೋದು, ಕೇಸ್ 2. ಈಗ ನೀವು ಫಸ್ಟ್ ಕೇಸಲ್ಲಿ ಏನು ತೊಗೊಂಡಿದ್ದೀರಾ, ಲೆಟ್ ಡೆಲ್ಟಾ ವೈ ಈಸ್ ಈಕ್ವಲ್ ಟು 0. ಈಗ ಲೆಟ್ ಡೆಲ್ಟಾ ಎಕ್ಸ್ 0 so that ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು, ಈಗ ಏನಾಗುತ್ತೆ ಡೆಲ್ಟಾ ಎಕ್ಸ್ 0 ತಗೊಂಡ್ರೆ ಡೆಲ್ಟಾ ಝೆಡ್ ಬಂದು ಐ ಡೆಲ್ಟಾ ವೈ ಆಗುತ್ತೆ, ಕರೆಕ್ಟ್ ಅಲ್ವಾ. ಆ್ಯಂಡ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಇಂಪ್ಲೈ, ಈಗ ನೋಡಿ ಈಗ ಡೆಲ್ಟಾ ಝೆಡ್ ಜಾಗದಲ್ಲಿ ಐ ಡೆಲ್ಟಾ ವೈ ಹಾಕಿದ್ರೆ ಐ ಡೆಲ್ಟಾ ವೈ ಟೆನ್ಸ್ ಟು 0 ಅಂದರು ಒಂದೇ, ಬರೀ ಡೆಲ್ಟಾ ವೈ ಟೆನ್ಸ್ ಟು 0 ಅಂದರು ಒಂದೇ. ಇಲ್ಲಿ ವೇರಿಯೇಷನ್ ಏನು ಮಾಡಿದ್ರಿ, ಈಕ್ವೇಷನ್ 1 ಬಿಕಮ್ಸ್ ಅಂತ, ನಾವು ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳೋಣ. ನೋ 1 ಬಿಕಮ್ಸ್, ಈಗ ನೋಡಿ ಇಲ್ಲಿ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಜಾಗದಲ್ಲಿ ಏನು ಚೇಂಜ್ ಮಾಡಿದ್ರಿ ನೀವು, ಡೆಲ್ಟಾ ಝೆಡ್ ಟೆನ್ಸ್ ಟು 0 ಜಾಗದಲ್ಲಿ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಹಾಕಿದ್ರಲ್ವಾ, ಇಲ್ಲಿ ಡೆಲ್ಟಾ ವೈ ಟೆನ್ಸ್ ಟು 0 ಹಾಕಬೇಕು. ಮತ್ತು ಡೆಲ್ಟಾ ವೈ ಈಸ್ ಈಕ್ವಲ್ ಟು ಏನು ತೊಗೊಂಡ್ರಿ, 0 ತೊಗೊಂಡ್ರಲ್ವಾ, ಇಲ್ಲಿ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೋಬೇಕು. ಮತ್ತು ಡೆಲ್ಟಾ ಝೆಡ್ ಎಲ್ಲಿರುತ್ತೆ ಅಲ್ಲಿ ಐ ಡೆಲ್ಟಾ ವೈ ಹಾಕಬೇಕು. ಈ ಥರ ಚೇಂಜು ಈಕ್ವೇಷನ್ 1ನಲ್ಲಿ ಮಾಡಬೇಕು. ಅರ್ಥ ಆಯ್ತಲ್ವಾ. ಈಗ ನೋಡಿ ಈಕ್ವೇಷನ್ 1, equation 1 becomes f of f dash of z is equal to limit, ಈಗ ನೋಡಿ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಇದೆ ಅಲ್ವಾ, ಅಲ್ಲಿ ಡೆಲ್ಟಾ ವೈ ಟೆನ್ಸ್ ಟು 0. ನೆಕ್ಸ್ಟ್ ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂದರೆ 0, ಎಕ್ಸ್ ಪ್ಲಸ್ 0 ವೈ ಪ್ಲಸ್ ಡೆಲ್ಟಾ ವೈ ಹಂಗೆ ಇರಲಿ, ಮೈನಸ್ ಯು ಆಫ್ ಎಕ್ಸ್ ಕಾಮ ವೈ ಡಿವೈಡೆಡ್ ಬೈ, ನೋಡಿ ಡೆಲ್ಟಾ ಝೆಡ್ ಜಾಗದಲ್ಲಿ ಐ ಡೆಲ್ಟಾ ಪ್ಲಸ್
I into limit delta z tends to 0 delta y tends to 0 ಯೂಸ್ ಮಾಡಿ delta y tends to 0 v of x plus delta x ಅಂದರೆ 0 y plus delta y ಅಂಕೆ ಇರಲಿ ಮೈನಸ್ v of x, y ಅಂಕೆ ಇರಲಿ ಮತ್ತು ಡೆಲ್ಟಾ z ಜಾಗದಲ್ಲಿ i ಡೆಲ್ಟಾ y ಬರ್ಕೋಬೇಕು. ನಮ್ಗೆ ಇಟ್ಕೊಳ್ಳಿ ಇಲ್ಲಿ ಈಕ್ವೇಷನ್ 1 ಏನೇನು ಚೇಂಜ್ ಮಾಡಬೇಕಂದ್ರೆ ಡೆಲ್ಟಾ z ಟೆನ್ಸ್ ಟು 0 ಇದೆಯಲ್ಲ ಅಲ್ಲಿ ಡೆಲ್ಟಾ y ಟೆನ್ಸ್ ಟು 0 ಬರೀಬೇಕು ಮತ್ತು ಡೆಲ್ಟಾ x ಇಲ್ಲಿರುತ್ತೆ ಅಲ್ಲಿ 0 ಹಾಕಬೇಕು, ಡೆಲ್ಟಾ x ಅಲ್ಲಿ 0 ಹಾಕಬೇಕು ಮತ್ತು ಡೆಲ್ಟಾ z ಎಲ್ಲಿರುತ್ತೆ ಅಲ್ಲಿ i ಡೆಲ್ಟಾ y ಹಾಕಬೇಕಷ್ಟೆ. ಇನ್ನು ಚೇಂಜ್ ಮಾಡಿದ್ಮೇಲೆ ಈಗ ನೋಡಿ ಇಲ್ಲಿ 1/iನ ಆಚೆ ತೊಗೊಳ್ಳೋಣ. f dash of z is equal to 1/i ಇಂಟು ಇದನ್ನ ಡೋ ಯು ಬೈ ಡೋ ವೈ ಅಂತೀವಿ ಪ್ಲಸ್ ನೋಡಿ ಇ ಐನ ಕ್ಯಾನ್ಸಲ್ ಮಾಡ್ಬೋದು, ಇದು ಡೋ ವಿ ಬೈ ಡೋ ವೈ. ಇಲ್ಲಿ 1/i ಅಂದರೆ ಜ್ಞಾಪಕ ಇಟ್ಕೊಳ್ಳಿ 1/i ಈಸ್ ನಥಿಂಗ್ ಬಟ್ ಮೈನಸ್ ಐ. 1/i ಅಂದರೆ ಮೈನಸ್ ಐ. 1/i ಬದಲು ನೀವೇನಂತ ಬರಿಬೋದು ಮೈನಸ್ ಐ ಅಂತ ಬರಿಬೋದು. ನೋಡಿ f dash of z is equal to minus I dou u by dou y plus dou v by dou y. f dash of z is equal to ಇನ್ನು ಬೇಕಿದ್ರೆ ಆರ್ಡರ್ ಫಸ್ಟು ಡೋ ವಿ ಬೈ ಡೋ ವೈ ಬರ್ಕೊಳ್ಳಿ ಮೈನಸ್ ಐ ಇಂಟು ಡೋ ಯು ಬೈ ಡೋ ವೈ ಬೇಕಲ್ವ. ಇದು ಇಕ್ವೇಷನ್ ನಂಬರ್ 3 ಅಂತ ಹಾಕಿ ಇನ್ನು ಇಕ್ವೇಷನ್ 2 ಅಂತ ಹಾಕೊಳ್ಳಿ. ಈಗ ನೋಡಿ ಇಕ್ವೇಷನ್ 2 ಮತ್ತು 3 ಕಂಪೇರಿಂಗ್ 2 and 3 we get ಈಗ ನೋಡಿ f dash of z ಲೆಫ್ಟಲ್ಲಿ ಎರಡು f dash of z ಇದೆ, ರೈಟ್ನ ನೀವು ಈಕ್ವಲ್ ಮಾಡ್ಬೋದು. ರೈಟಲ್ಲಿ ಇಮ್ಯಾಜಿನರಿ ಪಾರ್ಟ್ ಇದು ರಿಯಲ್ ಪಾರ್ಟ್ನ ಈಕ್ವಲ್ ಮಾಡ್ಬೋದು ಮತ್ತು ಇಮ್ಯಾಜಿನರಿ ಪಾರ್ಟ್ನ ಈಕ್ವಲ್ ಮಾಡ್ಬೋದು. ಅಂದರೆ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಆ್ಯಂಡ್ ನೋಡಿ ಇಮ್ಯಾಜಿನರಿ ಪಾರ್ಟ್ ಏನು ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡೋ ಯು ಬೈ ಡೋ ವೈ. ಇದಕ್ಕೆ ನಾವು CR ಈಕ್ವೇಷನ್ಸ್ ಅಂತ ಹೇಳ್ತೀವಿ, ಗೊತ್ತಾಯ್ತಲ್ವಾ? ಅಥವಾ ಫ್ರಮ್ 2 and 3 ಬೈ ಈಕ್ವೇಟಿಂಗ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ವಿ ಗೆಟ್ ಅಂತ ಬರ್ಕೊಳ್ಳಿ, ಅಥವಾ ಕಂಪೇರಿಂಗ್ 2 and 3 ವಿ ಗೆಟ್ ಅಂತ ಬರ್ಕೊಳ್ಳಿ. ದೀಸ್ ಆರ್ ನೋನ್ ಆಸ್ CR ಈಕ್ವೇಷನ್ಸ್, ಗೊತ್ತಾಯ್ತಲ್ವಾ? ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೇನೆ. ನೀಟಾಗಿ ನೋಡ್ಕೊಳ್ಳಿ. Cauchy-Riemann equation in the Cartesian form. The necessary condition that the function w is equal to f of z is equal to u of x comma y plus I into v of x comma b analytic at any point z is equal to x plus y is that there exist 4 continuous first order partial derivative dou u by dou x, dou u by dou y, dou v by dou x, dou v by dou y, and satisfy the equation dou u by dou x is equal to dou v by dou y and dou v by dou x is equal to minus dou u by dou y. These are known as Cauchy-Riemann equations. ಈಕ್ವಲೆಂಟ್ಲಿ ಈ ಥರ ಬರಿಬೋದು ಅಂತ ಗೊತ್ತಾಗ್ತಿದೆಯಾ? ಇನ್ನು ನೋಡಿ ನೆಸೆಸರಿ ಕಂಡೀಷನ್, ಈ ಫಂಕ್ಷನ್ನು ಅನಾಲಿಟಿಕ್ ಇರಬೇಕು ಅಂದರೆ ಈ ಕಂಡೀಷನ್ ಅಂತ, ಇದನ್ನ ಪ್ರೂವ್ ಮಾಡಿ ಅಂತ ಗೊತ್ತಾಗ್ತಿದೆಯಾ? ಅದಕ್ಕೆ ನಾವೇನಂತೀವಿ, ಏನು ಮಾಡ್ತೀವಿ ಅಂದರೆ ಪ್ರೂವ್ ಮಾಡೋದು ಯಾವ ಥರ ಅಂದರೆ ಲೆಟ್ ಎಫ್ ಆಫ್ ಝೆಡ್ ಬಿ ಅನಾಲಿಟಿಕಲ್ ಅಟ್ ಎಫ್ ಆಫ್ ಝೆಡ್ನ ಅನಾಲಿಟಿಕ್ ಅಂತ ತಗೋತೀವಿ at z is equal to x and hence by the definition ಇದು ಡೆಫಿನೇಷನ್ ಆಫ್ ಅನಾಲಿಟಿಕಲ್ ಫಂಕ್ಷನ್. f dash of z ಅಂದರೆ ಲಿಮಿಟ್ z delta z tends to 0 f of z plus delta z minus f of z delta z exist and unique. In the Cartesian form f of z ಅಂದರೆ u of x comma y plus I into v of x comma y and let delta z be the increment in z corresponding to the increments delta x delta y in x comma y. f dash of z ಅಂದರೆ ಲಿಮಿಟ್ ಡೆಲ್ಟಾ z ಟೆನ್ಸ್ ಟು 0 f of z ಪ್ಲಸ್ ಡೆಲ್ಟಾ z ಅಂದರೆ ಇದು. ಇಲ್ಲಿ ಎಫ್ ಆಫ್ ಇಲ್ಲಿ ನೋಡಿ ಇದನ್ನ
ಬರೆಯೋಕ್ಕೆ ನಾವೇನು ಮಾಡ್ತೀವಿ, ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ನ ಫೈಂಡ್ ಮಾಡ್ತೀವಿ. ಇಲ್ಲಿ ಎಫ್ ಆಫ್ ಝೆಡ್ ಇದ್ದಿದ್ರೆ ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಏನಾಗುತ್ತೆ ಅಂದರೆ ಯು ಆಫ್ ಇಲ್ಲಿ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಬರೀಬೇಕು, ವೈ ಜಗದಲ್ಲಿ ವೈ ಪ್ಲಸ್ ಡೆಲ್ಟಾ ವೈ, ಎಕ್ಸ್ ಜಗದಲ್ಲಿ ಎಕ್ಸ್ ಪ್ಲಸ್ ಡೆಲ್ಟಾ, ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಬರೀಬೇಕು, ಎಲ್ಲಿ ವೈ ಇರುತ್ತೆ ವೈ ಪ್ಲಸ್ ಡೆಲ್ಟಾ ವೈ ಬರೀಬೇಕು, ಮೈನಸ್ ಇದು ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಆಗುತ್ತೆ. ಎಫ್ ಆಫ್ ಝೆಡ್ ಅಂದರೆ ಸೇಮ್ ಇದೆ, ಡಿವೈಡೆಡ್ ಬೈ ಡೆಲ್ಟಾ ಝೆಡ್. ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0. ಇಲ್ಲಿ ರಿಯಲ್ ಪಾರ್ಟ್ನ ಬೇರೆ ಮಾಡ್ಕೋಬೇಕು, ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ಯು ಆಫ್ ಎಕ್ಸ್ ಕಮ ವೈ ಡಿವೈಡ್ ಬೈ ಡೆಲ್ಟಾ ಝೆಡ್ ಪ್ಲಸ್ ಐ ಇಂಟು ಇಮ್ಯಾಜಿನರಿ ಪಾರ್ಟ್ನ ಬೇರೆ, ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0, ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ವಿ ಆಫ್ ಎಕ್ಸ್ ಕಮ ವೈ ಡಿವೈಡ್ ಬೈ ಡೆಲ್ಟಾ ಝೆಡ್. ನೆಕ್ಸ್ಟ್ ಏನು ಮಾಡಬೇಕು, ನಾವು ಡೆಲ್ಟಾ ಝೆಡ್ ಅಂದರೆ ಎಕ್ಸ್ ಝೆಡ್ ಪ್ಲಸ್ ಡೆಲ್ಟಾ ಎ ಝೆಡ್ ಮೈನಸ್ ಝೆಡ್ ವೇರ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ. ಡೆಲ್ಟಾ ಝೆಡ್ ಅಂದರೆ ಇಲ್ಲಿ ಝೆಡ್ ಜಾಗದಲ್ಲಿ ನೋಡಿ, ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಜಾಗದಲ್ಲಿ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು ವೈ ಪ್ಲಸ್ ಡೆಲ್ಟಾ ವೈ ಅಂತ ಬರ್ಕೋಬೇಕು, ಮೈನಸ್ ಝೆಡ್ ಜಾಗದಲ್ಲಿ ಇದು ಬರೀಬೇಕು. ಅಂದರೆ ಝೆಡ್ ಅಂದರೆ ಎಕ್ಸ್ ಪ್ಲಸ್ ವೈ ಅಂದರೆ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಅಂದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ಗೆ ಇನ್ಕ್ರಿಮೆಂಟ್ ಕೊಡಬೇಕು, ವೈ ಜಾಗದಲ್ಲಿ ವೈಗೆ ಇನ್ಕ್ರಿಮೆಂಟ್. ಇನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಬರುತ್ತೆ, ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಪ್ಲಸ್ ಐ ಡೆಲ್ಟಾ. ಸಿನ್ಸ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ವಿ ಹ್ಯಾವ್ ದ ಫಾಲೋಯಿಂಗ್ ಟು ಪಾಸಿಬಿಲಿಟೀಸ್. ಒಂದು ಕೇಸ್ 1, ಲೆಟ್ ಡೆಲ್ಟಾ ವೈ ಈಸ್ ಈಕ್ವಲ್ ಟು 0 ಸೊ ದಟ್ ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಆ್ಯಂಡ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಇಂಪ್ಲೈಸ್ ಡೆಲ್ಟಾ ಎಕ್ಸ್ ಟೆನ್ಸ್. ಫಸ್ಟು ಡೆಲ್ಟಾ ವೈ 0 ತೊಗೋಬೇಕು, ಬಟ್ ಡೆಲ್ಟಾ ಝೆಡ್ ಏನಾಗುತ್ತೆ ಡೆಲ್ಟಾ ಎಕ್ಸ್ ಆಗುತ್ತೆ, ಆ್ಯಂಡ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಇಂಪ್ಲೈಸ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಏನಾಗುತ್ತೆ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0. ಯಾಕೆ ಹೇಳಿ, ಡೆಲ್ಟಾ ಝೆಡ್ ಅಂದರೆ ಡೆಲ್ಟಾ ಎಕ್ಸ್ ಅಂತ ಗೊತ್ತಾಗ್ತಿದೆಯಾ. ಇಲ್ಲಿ ನೋಡಿ ಈಕ್ವೇಷನ್ 1ನಲ್ಲಿ ಇದನ್ನ 3ನ ಸೇರಿ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಜಾಗದಲ್ಲಿ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಹಾಕಿ ಡೆಲ್ಟಾ ವೈ ಜಾಗದಲ್ಲಿ ಈಕ್ವೇಷನ್ 1ನಲ್ಲಿ ಇದ್ರ ಬದಲು ಇದು ಬರೀರಿ, ಇದ್ರ ಬದಲು ಇದು ಬರೀರಿ, ಇದ್ರ ಬದಲು ಇದು ಬರೀರಿ, ಆವಾಗ ಈ ಥರ ಬರುತ್ತೆ. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್. ಗೊತ್ತಾಯ್ತಲ್ವಾ. ಈಗ ಕೇಸ್ ಲೆಟ್ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು 0 ಸೊ ದಟ್ ಡೆಲ್ಟಾ ಎಕ್ಸ್ 0 ತೊಗೊಂಡ್ರೆ ಡೆಲ್ಟಾ ಝೆಡ್ ಏನಾಗುತ್ತೆ ಐ ಡೆಲ್ಟಾ ವೈ ಆ್ಯಂಡ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಇಂಪ್ಲೈ ಡೆಲ್ಟಾ ವೈ ಟೆನ್ಸ್ ಟು 0. ನಾವು 1 ಬಿಕಮ್ಸ್ ಅಂತ ಇಲ್ಲಿ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಜಾಗದಲ್ಲಿ ಡೆಲ್ಟಾ ವೈ ಟೆನ್ಸ್ ಟು 0 ತೊಗೊಳ್ಳಿ, ಡೆಲ್ಟಾ ಎಕ್ಸ್ ಜಾಗದಲ್ಲಿ 0 ಬರೀರಿ, ಡೆಲ್ಟಾ ಝೆಡ್ ಜಾಗದಲ್ಲಿ ಐ ಡೆಲ್ಟಾ ವೈ ಬರೀರಿ. ಬರೆದ್ರೆ ಈ ಥರ ಬರುತ್ತೆ. ಇಲ್ಲಿ 1/i ಡೋ ಯು ಬೈ ಡೋ ವೈ ಅಂತ ಬರ್ಕೊಳ್ಳಿ, ಇಲ್ಲಿ ಐ ಕ್ಯಾನ್ಸಲ್ ಡೋ ಯು ಬೈ ಡೋ ವೈ ಬರ್ಕೊಳ್ಳಿ. ಎಫ್ ಡ್ಯಾಶ್ ಆಫ್ ಝೆಡ್ 1/i ಅಂದರೆ ಮೈನಸ್ ಐ ಡೋ ಯು ಬೈ ಡೋ ವೈ ಪ್ಲಸ್ ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ವೈ ಡೋ ಯು ಬೈ ಡೋ. ಇದನ್ನ ಈ ಕಡೆ ಬರ್ಕೊಳ್ಳಿ, ಇದನ್ನ ಈ ಕಡೆ. ಈಗ ಕಂಪೇರ್ ಮಾಡಿ 2 and 3ನ, ಅವಾಗ ರಿಯಲ್ ಪಾರ್ಟ್ನ ಈಕ್ವಲ್ ಮಾಡಿದ್ರೆ ಇದು ಬರುತ್ತೆ, ಇಮ್ಯಾಜಿನರಿ ಪಾರ್ಟ್ನ ಈಕ್ವಲ್ ಮಾಡಿದ್ರೆ ಇದು ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ.